ಮೈಸೂರಿನ ಜನತೆಗೆ ಶ್ರೀ ದುರ್ಗಾದೇವಿ ಅಮ್ಮನವರ ದೇವಸ್ಥಾನದಿಂದ ದೇವಸ್ಥಾಪನೆಯಾಗಿ 25 ವರ್ಷಗಳಾಗಿದೆ. ಒಟ್ಟು ಜಾತ್ರಾ ಮಹೋತ್ಸವ 40ನೇ ವರ್ಷದ ಜಾತ್ರಾ ಮಹೋತ್ಸವ. ದೇವಸ್ಥಾನ ಪ್ರತಿಷ್ಠಾಪನೆಗೆ 25ನೇ ವರ್ಷ ಪ್ರಯುಕ್ತವಾಗಿ ಪ್ರತಿ ಮಾಸವೂ ಮಾರ್ಚ್ ತಿಂಗಳಲ್ಲಿ ಅಮ್ಮನವರ ಜಾತ್ರಾ ಮಹೋತ್ಸವ 7 ದಿನಗಳು ನಡೀತದೆ. ಕೊಂಡೋತ್ಸವ ಮತ್ತು ಅನ್ನ ಸಂತರ್ಪಣೆ. ಮತ್ತು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಸಹ ಅಮ್ಮನವರಿಗೆ ವಿಶೇಷ ಅಲಂಕಾರ, ಕುಂಕುಮಾರ್ಚನೆ, ದುರ್ಗಾದೀಪ ನಮಸ್ಕಾರ ಆಗುತ್ತೆ, ಗೌರಿ ಪೂಜೆ ಆಗುತ್ತೆ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸ ಪೂಜೆ ಆಗುತ್ತೆ, ಧನುರ್ಮಾಸ ಪೂಜೆ ಆಗುತ್ತೆ, ಎಲ್ಲವೂ ಆಗುತ್ತೆ. ಭಕ್ತಾದಿಗಳು ಪ್ರತಿ ಶುಕ್ರವಾರ ಬಂದು ನಿಂಬೆಹಣ್ಣು ದೀಪ ಹಚ್ತಾರೆ. ಅವರ ಇಷ್ಟಾರ್ಥವನ್ನು ನೆರವೇರಿಸ್ಕೊಂಡು ಜಗನ್ಮಾತೆ ಅವರ ಕೆಲಸಗಳು ನೆರವೇರಿಸಿದೆ. ಮದುವೆ ಆಗಿದೆ, ಮಕ್ಕಳಾಗಿದೆ, ಕೆಲಸಗಳಾಗಿದೆ, ವಿದೇಶಕ್ಕೆ ಹೋಗಿದ್ದಾರೆ. ಹಾಗಾಗಿ ಜಗನ್ಮಾತೆ ನಮ್ಮ ರಾಜ್ಯದ ಮೂಲದಲ್ಲಿ ನೆಲೆಗೊಂಡು ಸಮಸ್ತ ಭಕ್ತರಿಗೂ ಸಹ ಜಗನ್ಮಾತೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಮೈಸೂರು ಜನತೆಗೆ ದೇವಸ್ಥಾನ ವತಿಯಿಂದ ಅನಂತ ನಮಸ್ಕಾರಗಳು. ಆಷಾಢ ಶುಕ್ರವಾರದ ಶುಭಾಶಯಗಳು. ಈ ತಾಯಿಯನ್ನು ನಂಬಿಕೊಂಡು ನಾವು ಈ NR ಮೊಹಲ ಕೆಸರಿನಲ್ಲೇ ಇಲ್ಲದೇ ಇದ್ರೂ ನಾವು JP ನಗರದಿಂದ ಬಂದಿದ್ದೀವಿ. ಹಲವಾರು ವರ್ಷಗಳಿಂದ ಈ ತಾಯಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾಯಿದ್ದೀವಿ. ಈ ತಾಯಿ ಸಮಸ್ತ ಜನರನ್ನು ಕೈ ಹಿಡಿದು ಕಾಪಾಡಿದಾಳೆ. ನಮಗೆ ಎಷ್ಟೊಂದು ಪವಾಡಗಳಾಗಿದೆ. ಅದು ನಾವು ಉದ್ಯೋಗದಲ್ಲಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು, ಏನಾರು ಆಗ್ಬೋದು. ಫೋಟೋ ವಿಡಿಯೋದನ್ನು ನೋಡಿ ಅವಳನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ನಮ್ಮದು ಎಷ್ಟೋ ಮಿರಾಕಲ್ಸ್ನ ಮಾಡಿಕೊಟ್ಟಿದ್ದಾಳೆ ತಾಯಿ. ಅದಕ್ಕೋಸ್ಕರ ಅಂತಲ್ಲ, ನಮ್ಮನ್ನು ಕಾಪಾಡಿ ಸಲಹಿ ಪ್ರತಿಯೊಂದೂ ನಮಗೆ ತುಂಬ ಅಭಿವೃದ್ಧಿ ಮಾಡಿಸಿ ಕಾಪಾಡಿದ್ದಾಳೆ. ಆ ತಾಯಿಯನ್ನು ನಮ್ಮದವ್ರನ್ನ ಯಾವತ್ತೂ ಅವಳ ತಾಯಿ ಕೈ ಬಿಟ್ಟಿಲ್ಲ. ಅವಳನ್ನ ನೋಡೋದೇ ನಮಗೆ ಒಂದು ದೊಡ್ಡ ಆನಂದ. ಈ ಕ್ಷೇತ್ರದಲ್ಲಿ ಇದು ನಡೀತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. ತಾಯಿ ಇದೇ ಥರ ನಮ್ಮನ್ನು ಸದಾ ಕಾಲ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಬರಲೇ ಇಲ್ಲ. ಅವನ ನಂಬರ್ ಜನ್ರೇಟ್ ಮಾಡಿ ಆಗೋದನ್ನು ಹಾಕಿದ್ರೇ ಮುಂದಕ್ಕೆ ಪೇಮೆಂಟಿಗೆ ಬಿಡೋದು. ಬ್ಯಾಂಕ್ನವ್ರು ಕೇಳಿದ್ರೆ ಇದು ನಮ್ಮ ಪ್ರಾಬ್ಲಮ್ ಅಲ್ಲ ಅಂತಾರೆ. ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿಗೆ ಕೇಳಿದ್ರೆ ಇಲ್ಲ, ಅದು ಹಾಗೆ ಜನ್ರೇಟ್ ಆಗೋವಂಥದ್ದು ನಾವು ಮಾಡೋವಂಥದ್ದಲ್ಲ ಅಂತಾರೆ. ಅದೇ ಕೊನೆಯ ದಿವಸ ಪೆನಾಲ್ಟಿ ಬಿದ್ದುಬಿಡುತ್ತೆ. ಸಂಸ್ಥೆಯಲ್ಲಿ ನಾವು ಸಾರಿ ಹೇಳಬೇಕು, ಏನು ಮಾಡೋದು ಅಂತ ತಾಯಿ ಹತ್ರ ಕೈ ಮುಗಿದು ಕೇಳಿದಾಗ ಫೋನಲ್ಲಿ ಅಣ್ಣವರಿಗೆ ಫೋನ್ ಮಾಡಿ ಹಿಂಗಾಗಿದೆ ಅಂತ ಹೇಳಿದಾಗ ಅಣ್ಣವ್ರು ಹೇಳಿದ್ರು ನಾಳೆ ಬೆಳಗ್ಗೆವರೆಗೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದಾಳೆ ತಾಯಿ ಅಂತ ತಾಯಿಯ ವಾಣಿಯನ್ನು ನಮ್ಗೆ ಹೇಳಿದರು. ಮಾನ್ಯ ಸಹ ಬೆಳಗ್ಗೆ ಹೋಗಿ ಅದೇ ಪ್ರೊಫೆಷನಲ್ ಟ್ಯಾಕ್ಸ್ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಆ OTP ಏನು ನಂಬರ್ ಜನ್ರೇಟ್ ಆಗೋದು ಬರಬೇಕಿತ್ತು, ಅದು ಬಂದಾಗಿತ್ತು. ಇದು ತಾಯಿಯ ಪವಾಡದ ಒಂದು ಸಣ್ಣ ಉದಾಹರಣೆ.